दाशरथि वैकुण्ठनगर निवास त्रैजगदीश पाप विनाश परम विलास हरि सर्वेश देवेश वासुदेव दिनेश शतसङ्काश यदुकुलवंशतिलक पराशरानत देव रक्षिसु ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಹೆಸರಿಗೆ ದಶರಥನ ಮಗನಾಗಿ ಅವತಾರ ಮಾಡಿದ. ವೈಕುಂಠ ನಗರ ನಿವಾಸ. ಪರಮಾತ್ಮ ವೈಕುಂಠವೆಂಬ ನಗರದಲ್ಲಿ ಎಂದೆಂದಿಗೂ ಕುಂಠತೆ ಇಲ್ಲ, ಕಡಿಮೆ ಇಲ್ಲ, ಕುಂದು ಇಲ್ಲ, ಕೊರತೆ ಇಲ್ಲ, ಕೋರು ಇಲ್ಲ, ಯಾವ ನ್ಯೂನತೆಗಳಿಲ್ಲದಂತಹ ಆ ಲೋಕ ವೈಕುಂಠ. ಆ ವೈಕುಂಠ ನಗರದಲ್ಲಿ ನಿವಾಸವಾಗಿರುವಂತಹ ಭಗವಂತ ತ್ರೈಜಗದೀಶ, ಮೂರು ಜಗತ್ತುಗಳಿಗೆ ಸ್ವಾಮಿಯಾಗಿರುವಂತಹ ಈ ಪರಮಾತ್ಮ ಪಾಪ ವಿನಾಶ, ಪಾಪವನ್ನು ನಾಶ ಮಾಡುವವ, ಪರಮ ವಿಲಾಸ, ಭಾರೀ ವಿಲಾಸ. ಪರಮಾತ್ಮನ ಆಟ, ಪರಮಾತ್ಮನ ನಾನಾ ವಿಧವಾದ ಕ್ರೀಡೆ, ವಿಹಾರ ಅದ್ಭುತ, ವಿಚಿತ್ರ, ಊಹಾತೀತ, ಸುಂದರ, ಆನಂದದಾಯಕ. ಏನು ಮಾಡಿದರು ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀ ಕಥಮಪ್ಯಮರ ಪ್ರಪಂಚೇಯು ನನು ಮಧ್ವಸ್ಯ ನಮಾದೃಶುಲ್ಪಬೋಧ ಅಂತ ಮಧ್ವವಿಜಯದಲ್ಲಿ ಶ್ರೀಮದ್ ಆಚಾರ್ಯರ ಕುರಿತಾಗಿ ಹೇಳಿದಾಗ ಇನ್ನು ಭಗವಂತನ ಈ ವಿಲಾಸಗಳು, ವಿಹಾರಗಳು, ಕ್ರೀಡೆ ಅದು ಎಷ್ಟಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪರಮ ವಿಲಾಸ, ಹರಿ, ಸರ್ವೇಶ, ದೇವೇಶ ಒಂದೊಂದಕ್ಕೂ ತುಂಬ ವಿಸ್ತಾರವಾಗಿ ಕಥೆಗಳನ್ನು ಜೋಡಿಸಿ ನಾನಾ ವಿಧವಾದ ವಿವರವನ್ನು ಕೊಡಬಹುದು. ಸಂಕ್ಷೇಪದಲ್ಲಿ ಅಭಿಪ್ರಾಯವನ್ನು ತಿಳಿಯೋಣ. ಸರ್ವೇಶನಾಗಿರುವ ಭಗವಂತ ದೇವೇಶನೂ ಹೌದು. ಜಗತ್ತಿಗೆ ಒಡೆಯರಾಗಿರುವವರು ದೇವತೆಗಳಿದ್ದಾರೆ. ಪರಮಾತ್ಮ ಯಾಕೆ ಅಲ್ಲ, ಆ ಭಗವಂತ ಇದ್ದದ್ದಕ್ಕಾಗೇ ಈ ದೇವತೆಗಳಾಗಿದ್ದಾರೆ. ಆ ದೇವತೆಗಳಿಗೆ ಪರಮಾತ್ಮ ಈಶನಾಗಿದ್ದಿಲ್ಲ ಅಂದರೆ ಈ ದೇವತೆಗಳು ತಮ್ಮ ದೇವತ್ವವನ್ನು ಪಡೀತಿರಲಿಲ್ಲ, ಎಂದೋ ಕಳ್ಕೊಂಡಿರ್ತಿದ್ರು, ಅಥವಾ ದೇವತ್ವಕ್ಕೆ ಏರಲೂ ಸಾಧ್ಯವಿರಲಿಲ್ಲ. ಅದೆಲ್ಲ ಆದದ್ದು ಭಗವಂತನ ಕೃಪೆಯಿಂದ, ದೇವರ ದಯೆಯಿಂದ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಸರ್ವೇಶ, ದೇವೇಶ, ವಾಸುದೇವ, ದಿನೇಶ ಶತ ಸಂಕಾಶ. ದಿನೇಶ ಸೂರ್ಯ, ಅವರ ಶತ 100 ಅಂದರೆ ಅನಂತ. ಅನಂತ ಸೂರ್ಯನಿಗೆ ಹೋಲುವ ಕಾಂತಿ ಇದ್ದವ ಪರಮಾತ್ಮ. ಹಾಗಾಗಿ ದಿನೇಶ ಶತ ಸಂಕಾಶ ಯದುಕುಲ ವಂಶ ತಿಲಕ ಪರಾಶರಾನತ. ಪರಾಶರರಿಂದ ನಮಸ್ಕೃತನಾದ ಪರಮಾತ್ಮ ಭಗವಂತ, ವಂದಿತನಾದವ. ಪರಾಶರರು ವಿಷ್ಣು ಪುರಾಣದಲ್ಲಿ ಭಗವಂತನನ್ನು ವಿಶೇಷವಾಗಿ ಕೊಂಡಾಡಿದ ಮಾತಿದೆ. ಆದ್ದರಿಂದಾಗಿ ಆ ಮಾತನ್ನು, ವಿಷ್ಣು ಪುರಾಣದ ಮಾತನ್ನು ಗಮನಿಸಿ ಭಗವಂತನನ್ನು ಕೊಂಡಾಡುವ ನಿಮಿತ್ತದಿಂದ ಹೇಳ್ತಾರೆ ಪರಾಶರಾನತ ದೇವ ರಕ್ಷಿಸು ನಮ್ಮ ನನವರತ. ಕುಂದ ಕುಟ್ಮಲರದನ ಪರಮಾನಂದ ಹರಿಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಖ ಅರವಿಂದನಾಭ ಪುರಂದರಾರ್ಚಿತ ನಂದಕಂದ ಮುಕುಂದ ರಕ್ಷಿಸು ನಮ್ಮ ನನವರತ ರಕ್ಷಿಸೋ ನಮ್ಮ ನನವರತ. ಕುಂದ ಕುಡ್ಮಲ ರದನ. ಪರಮಾತ್ಮನ ರದನ ಎಂದರೆ ಹಲ್ಲು. ರದನ ಎಂದರೆ ಹಲ್ಲು. ಅದು ಕುಂದ ಪುಷ್ಪದ ಕುಡ್ಮಲದಂತೆ ಇರುವಂಥದ್ದು, ಅತ್ಯಂತ ಸುಂದರವಾದದ್ದು, ಬಹಳ ಪುಟ್ಟನೆಯ. ಯಾವ ರೀತಿಯಾಗಿ ಯಾವ ಅವಯವ ಇರಬೇಕೋ ಆ ಅವಯವಗಳು ದೇವರಲ್ಲಿ ಹಾಗೇ ಇವೆ. ಭಗವಂತನಲ್ಲಿದೆ, ಇನ್ಯಾರಲ್ಲಿರಬೇಕು? ಹಾಗಾಗಿ ಪರಮಾತ್ಮ 32 ಲಕ್ಷಣಗಳಲ್ಲಿ 32 ಲಕ್ಷಣಗಳಲ್ಲಿ ಒಂದು ಲಕ್ಷಣ ಈ ಹಲ್ಲು. ಹಲ್ಲಿನ ಲಕ್ಷಣವಿದೆ. ಅಸಡ್ಡಾಳ ಹಲ್ಲು, ಎತ್ತೆತ್ತೋ ಹಲ್ಲು, ಏನೇನೋ ಆಗತ್ತೆ. ಅದು ಬಣ್ಣ ಏನೋ, ಅದರ ಆಕಾರವೇನೋ, ಅದರ ಕೆಲಸ ಏನೋ, ಹೀಗೆಲ್ಲ ಅಸಡ್ಡಾಳವಾಗಿ ಇಲ್ಲದೆ ಸುಂದರವಾಗಿರುವುದಲ್ಲದೇನೆ ಅತ್ಯಂತ ಲಕ್ಷಣೋಪೇತವಾಗಿರುವಂಥದ್ದು. ಸರ್ವಲಕ್ಷಣ ಲಕ್ಷಣ್ಯ ಲಕ್ಷ್ಮೀವಾನ್ ಸಮಿತಿಂಜಯ. ಹಾಗಾಗಿ ಸರ್ವಲಕ್ಷಣಗಳಿಂದ ಲಕ್ಷಣ್ಯನಾಗಿರುವಂತಹ ಭಗವಂತ, ಆ ಭಗವಂತನ ಹಲ್ಲು ಕುಂಡ ಕುಡ್ಮಲ ರದನ. ಪರಮಾನಂದ ಹರಿ, ಎಲ್ಲರ ಪಾಪವನ್ನು ಹರಣ ಮಾಡುವವ ಗೋವಿಂದ. ವೇದಗಳಿಂದ ಪರಮಾತ್ಮನನ್ನು ಹೊಂದಲು ಸಾಧ್ಯ. ಸನಕ ಸನಂದರಿಂದ ವಂದಿತನಾದ ಪರಮಾತ್ಮ. ಸಿಂಧು ಬಂಧನ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ತಾನು
ರಾವಣನ ಸಂಹಾರವನ್ನು ಮಾಡಿದ. ಮಂದರಾದ್ರಿಧರ ಮಂದರ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟು ಮಥನ ಮಾಡುವ ಕಾಲದಲ್ಲಿ ಮುಳುಗುತ್ತಿರುವಾಗ ಕೂರ್ಮ ರೂಪದಿಂದ ಬಂದು ಪರಮಾತ್ಮ ಎತ್ತಿದ. ಇಂದಿರಾಪತಿ ಲಕ್ಷ್ಮಿಗೆ ಒಡೆಯ, ಸ್ವಾಮಿ ವಿಜಯ ಸಖ ಅರ್ಜುನನಿಗೆ ಗೆಳೆಯ, ಅರವಿಂದನಾಭ ಕಮಲನಾಭ, ಪುರಂದರಾರ್ಚಿತ ಇಂದ್ರದೇವರಿಂದ ಪೂಜಿತನಾದವ, ನಂದಕಂದ ಮುಕುಂದ, ನಮ್ಮನ್ನು ರಕ್ಷಿಸು ಭಗವಂತ, ನಮ್ಮನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಬಾಣಬಾಹುಚ್ಛೇದ ರಾವಣ ಪ್ರಾಣನಾಶನ ಪುಣ್ಯನಾಮ ಪುರಾಣ ಪುರುಷೋತ್ತಮ ನಿಪುಣ ಅಣುರೇಣು ಪರಿಪೂರ್ಣ ಶೋಣಿಪತಿ ಸುಲಲಿತ ಸುದರ್ಶನ ಪಾಣಿ ಪಾಂಡವ ರಾಜ ಕಾರ್ಯಧುರೀಣ ಜಗ ನಿರ್ಮಾಣ ರಕ್ಷಿಸು ನಮ್ಮ ನನವರತ ರಕ್ಷಿಸೋ ಅನವರತ. ಬಾಣ ಬಾಹುಚ್ಛೇದ, ರಾವಣ ಪ್ರಾಣನಾಶ. ಇಬ್ಬರೂ ರುದ್ರದೇವರ ಭಕ್ತರು. ಬಾಣಾಸುರನೂ ರುದ್ರದೇವರ ಭಕ್ತ, ರಾವಣನೂ ರುದ್ರ ಭಕ್ತ, ಭಾರೀ ಭಕ್ತರು. ಆದರೆ ರಾವಣನಿಗೆ ಭಗವಂತನಲ್ಲಿ ಎಷ್ಟು ದ್ವೇಷವಿತ್ತೋ ಅಷ್ಟು ಬಾಣನಿಗೆ ಇರಲಿಲ್ಲ. ಅವನು ಭಕ್ತನೂ ಆಗಿದ್ದ. ಆದ್ದರಿಂದ ಅವನ ಕೇವಲ 1000 ಕೈಗಳಲ್ಲಿ 2 ಕೈಗಳನ್ನು ಉಳಿಸಿ 998 ಕೈಗಳನ್ನು ಕತ್ತರಿಸಿ ಹಾಕಿದ. ಹಾಗಾಗಿ ಬಾಣ ಬಾಹುಚ್ಛೇದ, ಬಾಣಾಸುರನ ಬಾಹುಗಳನ್ನು ಛೇದ ಮಾಡಿದನೇ ಹೊರತು ಅವನ ಸಂಹಾರ ಮಾಡಲಿಲ್ಲ. ಆದರೆ ರಾವಣನ ಮಾತ್ರ ಪ್ರಾಣನಾಶನ ಮಾಡಿದ, ಅವನ ಸಂಹಾರವನ್ನೇ ಮಾಡಿದ. ಅವನ ಭಗವಂತನ ಭಕ್ತನಾಗಿರಲಿಲ್ಲ. ಆದ್ದರಿಂದ ಪುಣ್ಯನಾಮ, ಪವಿತ್ರವಾದ ನಾಮ. ಪುಣ್ಯ ಬೇಕೋ ದೇವರ ನಾಮವನ್ನು ಹೇಳಿ. ದೇವರ ನಾಮವನ್ನು ಹೇಳಿದ್ರಿಯೋ ಪುಣ್ಯ ಬರುತ್ತೆ. ಏನು ಆಯಾಸವಿಲ್ಲದೆ ಪುಣ್ಯ ಬರುತ್ತೆ. ಆಯಾಸವೇ ಇಲ್ಲದೆ ಪುಣ್ಯ ಬರುತ್ತೆ. ಏನೇನೂ ಆಯಾಸವಿಲ್ಲ. ಸುಮ್ಮನೆ ರಾಮ 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 ಅಂತಂತ ಇದ್ದರೆ ಪುಣ್ಯ ಬರ್ತದೆ. ಪುಣ್ಯನಾಮ, ಯಾವ ದೇವರ ನಾಮದಿಂದ ಪುಣ್ಯ ಬರುತ್ತೋ ಆ ದೇವರ ನಾಮ ಪುಣ್ಯವಾದ ನಾಮ, ಪುಣ್ಯ ಕೊಡುವ ನಾಮ, ಪುಣ್ಯ ಕೊಡುವ ನಾಮ ಉಳ್ಳವ ದೇವರು. ಪ್ರಿಯಂತೆ ನಾಮ ಸಹುರೇ ಗೃಣೀಮಸಿ ವಿದ್ವಾತ್ ಅಮುತ್ಸಂಯತ ಆಬಭೂತ. ಪ್ರಿಯಂತೆ ನಾಮ ಸಹುರೇ ಗೃಣೀಮಸಿ, ಪ್ರಿಯವಾದ ನಾಮ ನಿನಗೆ, ತುಂಬ ಪ್ರೀತಿಯ ನಾಮ. ದೇವರು ಎಲ್ಲ ನಾಮಗಳ ಬಗ್ಗೂ ತಾನು ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಪುಣ್ಯನಾಮ. ಪುರಾಣ, ಅನಾದಿ ಕಾಲದಿಂದ ಇದ್ದವ, ಅಥವಾ ಪುರಾಣ ಪುರುಷೋತ್ತಮ, ಪುರುಷರಲ್ಲಿ ಉತ್ತಮನಾದವ, ಅಂದರೆ ಪುರುಷರಿಗಿಂತ ಉತ್ತಮನಾದವ. ನಿಪುಣ, ಜಾಣ, ಎಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಪರಮಾತ್ಮ ಏನೋ ಮಾಡುವುದಕ್ಕೆ ಹೋದ, ಕೆಲಸವಾಗಲಿಲ್ಲ, ಅರ್ಧಕ್ಕೆ ನಿಂತೋಯ್ತು ಅಂತ ಆಗುವುದಿಲ್ಲ. ಸತ್ಯಕಾಮ, ಸತ್ಯ ಸಂಕಲ್ಪ, ಸ್ವತಂತ್ರ, ಸರ್ವೇಶ, ಸರ್ವಜ್ಞ. ಆದ್ದರಿಂದ ತುಂಬ ನಿಪುಣತೆಯಿಂದ ಕೆಲಸ ಮಾಡ್ತಾನೆ. ನಿಪುಣ, ಅಣುರೇಣು ಪರಿಪೂರ್ಣ, ಎಲ್ಲ ಕಣಕಣಗಳಲ್ಲೂ ಭಗವಂತ ತುಂಬಿಕೊಂಡಿದ್ದಾನೆ. ಕ್ಷೋಣಿಪತಿ, ಭೂಮಿಗೆ ಸ್ವಾಮಿಯಾದವ, ಇಡೀ ಭೂಮಿಗೆ ದೇವರು ಸ್ವಾಮಿ. ಮುಂದೆ ಬರುತ್ತೆ ಕನಕದಾಸರೇ ಮುಂದೆ ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾರೆ. ವೀರರನ್ನು ಮೆಚ್ಚಿದಳೆ ಕ್ಷೋಣಿ ಧಾರುಣಿ. ಯಾರನ್ನು ಮೆಚ್ಚಿದಳು? ಯಾರ ಹತ್ರ ಜೊತೆಗೂ ಹೋಗಲಿಲ್ಲ. 16 ಮಂದಿ ನೃಪಾಲಕರು, ಅಷ್ಟು ಜನ ಸಾರ್ವಭೌಮರು, ಯಾರ ಜೊತೆಗೆ ಹೋದ್ಲು ಭೂಮಿ? ಯಾರನ್ನು ಮೆಚ್ಚಲಿಲ್ಲ. ದೇವರನ್ನು ಮೆಚ್ಚಿದಳು. ನಿನ್ನ ದಾಸಿ ಆದ್ಲು ಸ್ವಾಮಿ. ಆದ್ದರಿಂದ ಭಗವಂತ ಅವನ ಆ ಕ್ಷೋಣಿಯ ಪತಿ ನೀನು. ಪರಮಾತ್ಮನನ್ನು ಇನ್ನೊಂದು ರೀತಿಯಿಂದ ಕೊಂಡಾಡ್ತಾರೆ, ಸುಲಲಿತ ಸುದರ್ಶನ ಪಾಣಿ. ಪರಮಾತ್ಮನ ಪಾಣಿ, ಕೈ ಬಹಳ ಮೆತ್ತಿಗಿವೆ, ಬಿರುಸಾಗಿಲ್ಲ. ಆದರೆ ಕೈಯಲ್ಲಿ ಹಿಡಿದದ್ದು ಮಾತ್ರ ಸುದರ್ಶನ. ಸುದರ್ಶನ ಚಕ್ರವನ್ನು ಹಿಡಿದು 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 ಶತ್ರುಗಳನ್ನು ಸತತವಾಗಿ ಸಂಹಾರ ಮಾಡಿದಾಗ ಆ ಭಗವಂತನ ಕೈಯೆಲ್ಲ ದಡ್ಡು ಬಿದ್ದು ಗಟ್ಟಿಯಾಗಬೇಕು, ಬಿರುಸಾಗಬೇಕು. ಪರಮಾತ್ಮನ ಕೈ ಬಿರುಸಾಗಿಲ್ಲ, ಅತ್ಯಂತ ಲಲಿತವಾಗಿದೆ, ಸುಲಲಿತವಾಗಿದೆ. ಹಾಗಾಗಿ ಎರಡೂ ಶಬ್ದಗಳನ್ನು ಜೊತೆಗಿಡ್ತಾರೆ. ಸುಲಲಿತವಾಗಿದ್ದರೂ ಸುದರ್ಶನ ಪಾಣಿ, ಸುದರ್ಶನ ಪಾಣಿಯಾಗಿದ್ದರೂ ಸುಲಲಿತವಾದ ಪಾಣಿ, ಕೋಮಲವಾದ ಕೈಗಳು ಪರಮಾತ್ಮನದು. ಎಲ್ಲ ಆಯುಧಗಳನ್ನು ಸತತವಾಗಿ ಧಾರಣ ಮಾಡಿದರೂ ಭಗವಂತ ಕೋಮಲ ಕೈ ಪರಮಾತ್ಮನದು. ಸುಲಲಿತ ಸುದರ್ಶನ ಪಾಣಿ, ಪಾಂಡವ ರಾಜಕಾರ್ಯ ಧುರೀಣ. ಪಾಂಡವರ ರಾಜಕಾರ್ಯವೇನಿದೆ, ರಾಜನೀತಿ ಏನಿದೆ, ಅದಕ್ಕೆ ಅಗ್ರಗಣ್ಯನಾದವ ಭಗವಂತ. ಮಹಾಭಾರತದ ಛವಿ, ಮಹಾಭಾರತದ ಛಾಯೆ ಶುರುವಾಯಿತು. ರಾಜಕಾರ್ಯ ಧುರೀಣ
ಜಗ ನಿರ್ಮಾಣ ರಕ್ಷಿಸು ನಮ್ಮ ನನವರತ. ಪಾಂಡವರನ್ನು ಕಾಪಾಡುವುದಕ್ಕಾಗಿ ಪರಮಾತ್ಮ ಇನ್ನೇನೇನೋ ಮಾಧ್ಯಮಗಳನ್ನು ಮಾಡಲಿಲ್ಲ. ರಾಜಕಾರಣ, ರಾಜನೀತಿ ಅದನ್ನೇ ಅವಲಂಬಿಸಿ ಪರಮಾತ್ಮ ತನ್ನ ಭಕ್ತರಿಗೆ ಶ್ರೇಯಸ್ಸನ್ನು, ವಿಜಯವನ್ನು, ಗೆಲುವನ್ನು, ರಾಜ್ಯವನ್ನು ಸಂಪಾದನೆ ಮಾಡಿಸಿಕೊಟ್ಟ. ತಾನು ಹೋಗಿ ಎಲ್ಲರನ್ನು ಸಂಹಾರ ಮಾಡಿದ, ರಾಜ್ಯವನ್ನು ತಂದುಕೊಟ್ಟ. ಹೀಗಲ್ಲ, ರಾಜ್ಯ ಯಾವ ರೀತಿಯಾಗಿ ಕ್ಷತ್ರಿಯರು ಪಡೆಯಬೇಕೋ ಆ ವಿಧವಾದ ಮಾಧ್ಯಮದಿಂದಲೇ ಹೋಗಿ ಆ ರಾಜಕಾರಣದಲ್ಲಿ ಏನೇನು ಕೂಟನೀತಿಗಳಿವೆ ಆ ಎಲ್ಲ ನೀತಿಗಳನ್ನು ಬಳಸಿ ಪರಮಾತ್ಮ ಅವರಿಗೆ ರಾಜ್ಯವನ್ನು ಕೊಟ್ಟ. ಹಾಗಾಗಿ ಪಾಂಡವ ರಾಜ ಕಾರ್ಯ ಧುರೀಣ ಜಗ ನಿರ್ಮಾಣ ರಕ್ಷಿಸು ನಮ್ಮ ನನವರತ. ನೀಲವರ್ಣ ವಿಶಾಲ ಶುಭ ಗುಣಶೀಲ ಮುನಿಕುಲಪಾಲ ಲಕ್ಷ್ಮೀಲೋಲ ರಿಪು ಶಿಶುಪಾಲ ಮಸ್ತಕ ಶೂಲ ವನಮಾಲಾ ಮೂಲ ಕಾರಣ ವಿಮಲ ಯಾದವ ಜಾಲಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ನೀಲವರ್ಣ, ನೀಲವಾದ ಬಣ್ಣವುಳ್ಳ ಪರಮಾತ್ಮ, ವಿಶಾಲ ಭಗವಂತನ ಹಣೆ, ಪರಮಾತ್ಮನ ಮುಖ, ಪರಮಾತ್ಮನ ಕಣ್ಣು ಬಹಳ ವಿಚಿತ್ರವಾದದ್ದು, ಅಥವಾ ವಿಶಾಲವಾದ ಶುಭ ಗುಣಶೀಲ, ಶುಭವಾದ ಮಂಗಲಕರವಾದ ಗುಣಗಳು ಅವನ ಸ್ವಭಾವ. ಕೆಲವರಿಗೆ ಕೆಲವೊಮ್ಮೆ ಗುಣಗಳನ್ನು ತೋರಿಸ್ತಾರೆ, ಯಾವಾಗಲೂ ಇರುವುದಿಲ್ಲ. ಬಾಡಿಗೆಗಾಗಿ ಇನ್ನೊಬ್ಬರದ್ದನ್ನು ನೋಡಿ ಅನುಕರಣ ಮಾಡುತ್ತಿರ್ತಾರೆ. ಕೆಲವೊಮ್ಮೆ ಇನ್ನೊಬ್ಬರ ಮನೆಗೆ ಹೋದಾಗ ಏನೋ ದಾಕ್ಷಿಣ್ಯ, ಹಾಗೆ ಹೀಗೆ ವ್ಯವಹಾರ, ವಿನಯ ತೋರಿಸ್ತಾರೆ. ಅವರಿಗೆ ವಿನಯ ಇರುವುದಿಲ್ಲವೇ, ತೋರಿಸ್ತಾರೆ ಪಾಪ. ಆದರೆ ಭಗವಂತ ಹಾಗಲ್ಲ. ಅದು ಎಲ್ಲ ಗುಣಗಳು ಅವನ ಶೀಲ, ಸ್ವಭಾವ. ಎಲ್ಲ ಗುಣಗಳು ಅವನ ಸ್ವಭಾವವಾಗಿವೆ, ಎಲ್ಲ ಗುಣಗಳು ಅವನ ಸ್ವಭಾವವಾಗಿವೆ. ಹಾಗಾಗಿ ವಿಶಾಲವಾದ ಶುಭವಾದ ಗುಣಗಳು ಆ ಭಗವಂತನ ಶೀಲ ಸ್ವಭಾವವಾಗಿವೆ ಅಂತ ನಮ್ಮ ಮಾತನ್ನು ಹೇಳ್ತಾರೆ. ಮುನಿಕುಲಪಾಲ, ಮುನಿಗಳ ವಂಶ ಏನಿದೆ, ರಾಮಾಯಣ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಮುನಿಗಳನ್ನು ಕಾಪಾಡಿದ ಪರಮಾತ್ಮ. ಕಾಡಿಗೆ ಹೋಗಿ ದತ್ತೇ ಭಯೇ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಹಾಗೆ ಎಲ್ಲ ಜನರಿಗೆ, ಸಜ್ಜನರಿಗೆ ಅಭಯವನ್ನು ಕೊಟ್ಟು ಪರಮಾತ್ಮ ಎಲ್ಲ ಮುನಿಗಳನ್ನು ರಕ್ಷಣೆ ಮಾಡಿದ. ಲಕ್ಷ್ಮೀಲೋಲ, ಲಕ್ಷ್ಮೀದೇವಿಗೆ ಆನಂದ ಕೊಡುವವ. ರಿಪು ಶಿಶುಪಾಲ ಮಸ್ತಕ ಶೂಲ, ರಿಪುವಾದ ಶಿಶುಪಾಲನ ಮಸ್ತಕಕ್ಕೆ ಶೂಲವನ್ನು ಹಾಕಿದವ, ಅರ್ಥಾತ್ ಅವನ ಸಂಹಾರವನ್ನು ಮಾಡಿದವ. ವನಮಾಲ, ವನ ಕಾಡಿನಲ್ಲಿ ಬೆಳೆದ ಹೂಗಳ ಮಾಲೆಯನ್ನು ಧರಿಸಿದವ ಒಂದರ್ಥ. ಹೀಗೆ ಅನೇಕ ಅರ್ಥಗಳಿವೆ. ವನಮಾಲೆ ಅಂತ ಅನ್ನೋದೇ ಒಂದು ವಿಶಿಷ್ಟವಾದಂತಹ ಮಾಲೆ ಇದೆ, ಧರ್ಮಶಾಸ್ತ್ರದಲ್ಲಿ ಹೇಳುತ್ತಾರೆ. ಆ ವಿಧವಾದ ಮಾಲೆಯನ್ನು ಧರಿಸಿದವ. ಮೂಲ ಕಾರಣ, ಜಗತ್ತಿಗೆ ಮೂಲ ಕಾರಣನಾದವ. ವಿಮಲ, ಕಾರಣನಾಗಿದ್ದ ಮಾತ್ರಕ್ಕೆ ಭಗವಂತನಿಗೆ ಯಾವ ನ್ಯೂನತೆ ಬರಲಿಲ್ಲ. ಜಗತ್ತನ್ನು ನಿರ್ಮಾಣ ಮಾಡಿ ಆದ ಮೇಲೆ ಮನುಷ್ಯನಿಗೆ ನ್ಯೂನತೆ ಬರುತ್ತೆ, ಸಾಕಾಗತ್ತೆ, ಹಣ್ಣಾಗ್ತಾನೆ, ಖರ್ಚಾಗತ್ತೆ, ವೆಚ್ಚವಾಗತ್ತೆ, ಹೋಗಿಬಿಡ್ತದೆ, ಏನು ಉಳಿಯುವುದಿಲ್ಲ. ಹಾಗೆ ಭಗವಂತನಲ್ಲಿ ಯಾವ ದೋಷಗಳು ಬರಲಿಲ್ಲ. ಪರಮಾತ್ಮ ವಿಮಲನಾಗಿದ್ದಾನೆ. ಯಾದವ ಜಾಲಹಿತ, ಯಾದವ ಜಾಲಕ್ಕೆ, ಯಾದವರ ಗುಂಪಿಗೆ ಭಗವಂತ ಹಿತಪ್ರದ, ಮಂಗಲಪ್ರದನಾಗಿದ್ದಾನೆ, ಹಿತಕಾರಿಯಾಗಿದ್ದಾನೆ. ಗೋಪಾಲ, ಗೋಗಳ ರಕ್ಷಣೆ ಮಾಡುವವ. ಅಗಣಿತ ಲೀಲ, ಅಸಂಖ್ಯವಾದ ಲೀಲೆಗಳನ್ನು ಪರಮಾತ್ಮ ಮೆರೆದಿದ್ದಾನೆ, ತೋರಿದ್ದಾನೆ, ಜಗತ್ತಿಗೆ ಆನಂದಗೊಳಿಸಿದ್ದಾನೆ. ಕೋಮಲ ಕಾಯ, ಅತ್ಯಂತ ಕೋಮಲವಾದ ಕಾಯ. ಯಾವ ರೂಪದಲ್ಲೂ ಭಗವಂತ ಕೋಮಲಕಾಯ, ಎಲ್ಲ ರೂಪದಲ್ಲೂ ವಜ್ರಕಾಯ. ಹೀಗಾಗುವುದು ತುಂಬ ಕಷ್ಟ. ಭೃಗು ಋಷಿಗಳು ಬರ್ತಾರಲ್ಲ, ವೈಕುಂಠಕ್ಕೆ ಬಂದು ಅವನ ಎದೆಗೆ ಪಾದದಿಂದ ಒದ್ದಾಗ ಅವರ ಕಾಲು ಹಿಡಿದು ಅವರ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಾನೆ. ವಜ್ರಾದಿಪಿ ಕಠೋರವಾದ ನಮ್ಮ ಎದೆಗೆ ನಿನ್ನ ಪಾದವನ್ನು ತಾಕಿಸಿದಿರಿ ಸ್ವಾಮಿ, ತಾವು ಬ್ರಾಹ್ಮಣರು, ಅತ್ಯಂತ ಕೋಮಲವಾದ ಪಾದವುಳ್ಳವರು, ನಿಮ್ಮ ಪಾದ ನನ್ನ ವಜ್ರಾಯುಧ ಸಮಾನವಾದ ಎದೆಗೆ ತಾಕಿಸಿದರೆ ಎಷ್ಟು ನಿಮಗೆ ಅಪಾಯವಾಗಿರಬೇಕು ಅಂತಂತಾನೆ. ಹಾಗಾಗಿ ಎಷ್ಟು ಕೋಮಲವೋ ಅಷ್ಟೇ ಕಠೋರ, ಕಠಿಣ, ಎಷ್ಟು ಕಠಿಣವೋ ಅಷ್ಟೇ ಕೋಮಲ. ಕೋಮಲಕಾಯ ರಕ್ಷಿಸು ನಮ್ಮ ನನವರತ. ನಾಗನಗರಿ ಧರಿತ್ರಿಕೋಶ ವಿಭಾಗ ತಂತ್ರ ನಿಯೋಗ ಗಮನ ಸರಾಗ ಪಾಂಡವರಾಜ ಜಿತ ಸಂಗ್ರಾಮ ನಿಸ್ಸೀಮಾ ಯೋಗ ಗಮ್ಯ ಭವಾಬ್ಧಿ
ವಿಷಧರನಾಗ ಗಾರುಡ ಮಂತ್ರವಿಧ ಭವರೋಗ ವೈದ್ಯ ವಿಚಿತ್ರ ರಕ್ಷಿಸೋ ನಮ್ಮ ನನವರತ ರಕ್ಷಿಸೋ ನಮ್ಮ ನನವರತ. ನಾಗ ನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ. ಒಂದೇ ಸಮಾಸ ಇದು. ಸಂಸ್ಕೃತ ಬಾರದಿದ್ದರೆ ಈ ಎಲ್ಲ ಮಾತುಗಳಿಗೆ ಅರ್ಥ ಹೇಳೋದು ತುಂಬ ಕಷ್ಟ. ನಾಗ ನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ ಹೇಳ್ತಾರೆ. ನಾಗ ಹಸ್ತಿ ಆನೆ, ನಗರಿ ಹಸ್ತಿನಪುರ, ಅದರ ಧರಿತ್ರಿ ಹಸ್ತಿನಪುರದ ಭೂಮಿ ರಾಜ್ಯ, ಆ ರಾಜ್ಯದ ಕೋಶ ಐಶ್ವರ್ಯ, ಅದರ ವಿಭಾಗ ಪಾಂಡವರಿಗಿಷ್ಟು ಕೌರವರಿಗಿಷ್ಟು ಎಂಬ ವಿಭಾಗ, ಆ ವಿಭಾಗ ಮಾಡುವ ತಂತ್ರ, ಅದಕ್ಕಾಗಿ ಮಾಡಬೇಕಾದ ನಿಯಮಗಳು, ನೀತಿ, ವ್ಯವಹಾರ ವ್ಯವಸ್ಥೆ, ಅದರ ನಿಯೋಗ, ಇದನ್ನು ಮಾಡಿಕೊಂಡು ಬಾ ಎಂದು ಹೇಳಿದ ಧರ್ಮರಾಜನ ಆಜ್ಞೆ. ನಿಯೋಗ ಅಂದರೆ ಆಜ್ಞೆ. ಆ ಆಜ್ಞೆಯಿಂದಾಗಿ ಗಮನ ಹೋದವ ಕೃಷ್ಣ. ನಾಗ ನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ. ಹಸ್ತಿನಪುರದ ಭೂಮಿಯ ರಾಜ್ಯದ ಕೋಶದ ವಿಭಾಗವನ್ನು ಮಾಡುವ ಒಂದು ಉಪಾಯಕ್ಕಾಗಿ ಆಜ್ಞೆ ಮಾಡಿದಾಗ ಹೋಗಿ ಬಂದವ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾಗ ನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ. ಸರಾಗ ಸರಾಗ ಅವ್ರು ಹೇಳಿದ್ದಾರೆ, ಹೊಂದಿದ್ದೀನಿ, ನನಗೇನು ಸಂಬಂಧ ಇಲ್ಲ. ಕೆಲವರು ಇರ್ತಾರೆ ಕೆಲಸ ಮಾಡಲಿಕ್ಕೆ ಇಚ್ಛೆನೇ ಇರುವುದಿಲ್ಲ ರೀ ಅವರಿಗೆ. ಯಾವ ಕೆಲಸ ಮಾಡಲಿಕ್ಕೆ ಇಚ್ಛೆ ಇರೋದಿಲ್ಲ. ಯಾರೋ ಒತ್ತಾಯ ಮಾಡ್ತಾರೆ, ಅಪ್ಪ ಹೇಳ್ತಾನೆ, ಗುರುಗಳು ಹೇಳ್ತಾರೆ, ಸ್ವಾಮಿ ಹೇಳ್ತಾನೆ, ಪ್ರಭು ಹೇಳ್ತಾನೆ, ಆ ಬಾಸ್ ಹೇಳ್ತಾನೆ, ಈ ಕೆಲಸ ಮಾಡ್ಕೊಂಡು ಬಾ. ಆಯಿತು, ಮಾಡ್ಕೊಂಡು ಬರ್ತೀನಿ. ಆದರೆ ಆಯಿತು, ಅವರು ಸಿಕ್ಕರೆ ಮಾಡ್ತೀನಿ, ಇಲ್ಲದಿದ್ದರೆ ನಾನೇನು ಮಾಡಲಿಕ್ಕಾಗೋದಿಲ್ಲ ಮೊದಲೇ ಹೇಳಿಬಿಟ್ಟಿರ್ತಾರೆ. ಹಾಗೆ ಅಮಂಗಳ ಸ್ವಭಾವ. ಹಾಗಾಗಿ ಹೋಗಿ ಕೆಲಸ ಮಾಡಿಕೊಳ್ಳದೆ ಮತ್ತಷ್ಟು ಎಡವಟ್ಟ ಮಾಡಿ ತಿರುಗಿ ಬಂದು ಒಪ್ಪಿಸಿಬಿಟ್ಟಿರ್ತಾನೆ. ಹಾಗ ಅಲ್ಲ ಪರಮಾತ್ಮ. ಸರಾಗ, ಪಾಂಡವರಿಗೆ ರಾಜ್ಯ ಸಿಗಬೇಕು ಅಂತನ್ನುವ ರಾಗ, ಇಚ್ಛೆ ಪರಮಾತ್ಮನಿಗಿದೆ. ತುಂಬ ಇಚ್ಛೆ ಇದೆ, ಆಗ್ರಹ ಇದೆ. ರಾಜ್ಯ ಸಿಗಬೇಕು. ದೂತನಾದವ ಕೇವಲ ಹೋಗಿ ಅವರ ಮಾತುಗಳನ್ನು ಹೋಗಿ ಮುಟ್ಟಿಸಿ ಬರ್ತಾನೆ. ಅವನಿಗೆ ತನ್ನ ರಾಜನ ಬಗ್ಗೆ ಏನಿಲ್ಲ, ಅವನಿಗೆ ಅಭಿಮಾನ ಏನಿರುವುದಿಲ್ಲ, ಏನಾಯ್ತು ಎಷ್ಟಿಲ್ಲ. ಪರಮಾತ್ಮನಿಗೆ ಹಾಗಲ್ಲ. ಪರಮಾತ್ಮನಿಗೆ ತುಂಬ ಅಭಿಮಾನವಿದೆ, ಪ್ರೀತಿ ಇದೆ, ಇಚ್ಛೆ ಇದೆ. ತನ್ನ ಪಾಂಡವರು ಅವರಿಗೆ ರಾಜ್ಯ ಸಿಗಬೇಕು ಅಂತನ್ನುವ ಇಚ್ಛೆ ತುಂಬ ಇತ್ತೆ. ಆದ್ದರಿಂದ ಸರಾಗ. ಇಷ್ಟು ದೊಡ್ಡ ಸಮಾಸವನ್ನು ಮಾಡಿ ಭಗವಂತ ಈ ಕಾರಣದಿಂದ ಹೋದ ಅಂತ ಹೇಳಿಯೂ ಕೂಡ ಸಮಾಧಾನವಾಗದೆ ಕನಕದಾಸರಂತಾರೆ ಸರಾಗ. ಅವನ ಇಚ್ಛೆಯಿಂದ ಹೋದ. ಅವನು ಕೇವಲ ಧರ್ಮರಾಜ ಕಳಿಸಿದ್ದಕ್ಕೆ ಹೋದದ್ದಲ್ಲ, ದಾಕ್ಷಿಣ್ಯಕ್ಕೆ ಹೋದದ್ದಲ್ಲ. ಹೌದು, ಪಾಂಡವರಿಗೆ ರಾಜ್ಯ ಸಿಗಬೇಕು ಅನ್ನುವ ಹಂಬಲದಿಂದ ಪರಮಾತ್ಮ ಹೋದ. ನಾಗ ನಗರಿ ಧರಿತ್ರಿ ಕೋಶ ಇವುಗಳ ವಿಭಾಗ, ಅದರ ತಂತ್ರ, ಅದಕ್ಕಾಗಿ ನಿಯೋಗ, ಆಜ್ಞೆಯಿಂದಾಗಿ ಗಮನ ಹೋದವ. ನಾಗನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ ಸರಾಗ. ಸರಾಗನಾದದ್ದರಿಂದ ಆ ಕೆಲಸ ಆಗದಿದ್ದರೂ ಕೂಡ ಭಗವಂತ ಬಿಡಲಿಲ್ಲ. ರಾಜ್ಯವನ್ನು ಕೊಡಿಸಬೇಕು ಅಂತ ಹೋದ, ಕೇಳಲಿಲ್ಲ. ಹಾಗಾದರೆ ಏನು ಮಾಡಬೇಕು? ದೂತನಾಗಿ ಕೇವಲ ಹೋಗಿಬಿಟ್ಟಿದ್ರೆ ಸುಮ್ಮನೆ ತೆಪ್ಪಗೆ ಕೂಡ್ತಿದ್ದ. ಆಯಿತು, ಹೋಗಿದ್ದೆ, ಆಗಲಿಲ್ಲ, ಏನು ಮಾಡ್ತೀರಿ? ಆಯಿತು, ಫೇಟ್ ಅಕಾಂಪ್ಲಿ, ಒಪ್ಪಿಬಿಡಿ, ಏನು ಮಾಡೋದು ಅಂತ ಹೇಳಿ ಸುಮ್ಮನಾಗ್ತಿದ್ದ ಪರಮಾತ್ಮ. ಆದರೆ ಭಗವಂತ ಹಾಗೆ ಸುಮ್ಮನಾಗಲಿಲ್ಲ. ಏನು ಮಾಡಿದ? ಪಾಂಡವರಾಜರಿಂದ ಜಿತ ಸಂಗ್ರಾಮ. ಪಾಂಡವರಾಜರಿಂದ ಜಿತ ಸಂಗ್ರಾಮ. ಪಾಂಡವರಾಜಭಿ ಜಿತಃ ಸಂಗ್ರಾಮ ಏನ ಸಹ. ಯಾವ ಈ ಸಂಗ್ರಾಮ, ಸಂಪೂರ್ಣವಾದ ಸಂಗ್ರಾಮವೇನಿದೆ ಅದು ಗೆಲ್ಲಲ್ಪಟ್ಟಿತು. ಯಾರಿಂದ? ದೇವರಿಂದ. ದೇವರ ಪ್ರೇರಣೆ, ದೇವರ ಮಾರ್ಗದರ್ಶನದಲ್ಲಿ, ದೇವರ ಅನುಗ್ರಹದಿಂದ ಈ ವಿಧವಾದಂತಹ ದೊಡ್ಡದಾದಂತಹ ಯುದ್ಧ ಸಂಗ್ರಾಮ ಅದು ಪಾಂಡವರು ಗೆದ್ದರು, ರಾಜರಾದರು. ಆದ್ದರಿಂದ ಪಾಂಡವ ರಾಜ ದಿತ ಸಂಗ್ರಾಮ ನಿಸೀಮ. ಪರಮಾತ್ಮ ಯೋಗಗಮ್ಯ, ಯೋಗದಿಂದ ಗಮ್ಯನಾದವ. ಯೋಗಗಮ್ಯ ಮಹತ್ವದ ಒಂದು ಅಂಶ ಇದೆ ಇಲ್ಲಿ. ಈ ಯುದ್ಧವನ್ನು ಏನು ಮಾಡಿಸಿದ ಭಗವಂತ,
ಆ ಯುದ್ಧವನ್ನು ಮಾಡಿಸುವುದಕ್ಕಿಂತ ಪೂರ್ವದಲ್ಲಿ ಭಗವಂತ 18 ತರಹದ ಯೋಗಗಳನ್ನು ಉಪದೇಶ ಮಾಡಿದ ಅರ್ಜುನನಿಗೆ. 17 ಉಪದೇಶ ಮಾಡಿದ, ಒಂದು ತಾನು ತಂದುಕೊಟ್ಟಿದ್ದ. ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ, ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ, ಕರ್ಮಯೋಗೋ ನಾಮ ತೃತೀಯೋಧ್ಯಾಯ, ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯ ಎಂಬುದಾಗಿ ಯೋಗಗಳನ್ನೆಲ್ಲ ಉಪದೇಶ ಮಾಡಿದ. ಒಂದು ಯೋಗ ತಾನೇ ತಂದುಕೊಟ್ಟಿದ್ದ ವಿಷಾದ ಯೋಗ, ಉಳಿದ 17 ಯೋಗಗಳನ್ನು ಉಪದೇಶ ಮಾಡಿ ಉದ್ಧಾರ ಮಾಡಿದ. ಹಾಗಾಗಿ ಯೋಗೇಶ್ವರ ಕೃಷ್ಣ, ಆ ಭಗವಂತನಿಗೆ ಯೋಗೇಶ್ವರ ಕೃಷ್ಣ ಅಂತ ಕರೀತಾರೆ. ಆ ಎಲ್ಲ ಯೋಗಗಳಿಂದ ಗಮ್ಯನಾದವ. ನೋಡಿ, ಈ ಸಂದರ್ಭದಲ್ಲಿ ಆ ಶಬ್ದವನ್ನಿಟ್ಟು ಯುದ್ಧದ ಆದಿಯಲ್ಲಿ ಉಪದೇಶ ಮಾಡಿದ, ಭಗವದ್ಗೀತೆಯಲ್ಲಿ ಹೇಳಿದ ಏನು ಯೋಗಗಳೋ ಆ ಎಲ್ಲ ಯೋಗಗಳಿಂದ ಗಮ್ಯನಾದವ, ಪ್ರಾಪ್ಯನಾದವ ಭಗವಂತ ಅನ್ನುವ ಮಾತನ್ನು ಸೂಚಿಸಿ ಆ ಗೀತೆಯನ್ನು ಕೂಡ ಮಧ್ಯದಲ್ಲಿ ತೋರಿಸಿಕೊಡ್ತಾರೆ. ನಾಗನಗರಿ ಧರಿತ್ರಿಕೋಶ ವಿಭಾಗ ತಂತ್ರ ನಿಯೋಗ ಗಮನ ಸರಾಗ ಪಾಂಡವರ ಜಿತ ಸಂಗ್ರಾಮ ನಿಸೀಮ ಯೋಗಗಮ್ಯ. ಯೋಗಗಮ್ಯ, ಈ ಯೋಗಗಳಿಂದ ಗಮ್ಯನಾಗಿರುವಂತಹ ಭಗವಂತ ಮುಂದೇನು? ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮತ್ಪ್ರಸಾದಾತ್ ತರಿಷ್ಯಸಿ, ಮತ್ಪ್ರಸಾದಾತ್ ತರಿಷ್ಯಸಿ. ಭವಾಬ್ಧಿ ವಿಷಧರ ನಾಗ ಗಾರುಡ ಮಂತ್ರವಿಧ. ಶಬ್ದ ಒಂದು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಇದೆ. ಅವರಂದದ್ದು ಚೆನ್ನಾಗಿದೆ, ಆ ಅರ್ಥವನ್ನು ಚೆನ್ನಾಗಿ ತಿಳಿಯೋಣ. ಅದು ಸಂಸ್ಕೃತ ಹೆಚ್ಚು ತಿಳಿದವರಿಗೆ ಅದು ಗೊತ್ತಾಗತ್ತೆ, ತಿಳಿದೇ ಇದ್ದವರಿಗೆ ಗೊತ್ತಾಗೋದಿಲ್ಲ. ಇದೇನು? ಭವಾಬ್ಧಿ, ಸಂಸಾರವೆಂಬ ಸಾಗರ. ಆ ಸಂಸಾರವೆಂಬಂತಹ ಸಾಗರವೇನಿದೆಯಲ್ಲ, ಆ ಸಾಗರದಲ್ಲಿ ವಿಷಧರ ನಾಗಗಾರುಡ ಮಂತ್ರವಿಧ. ವಿಷಧರ ನಾಗ, ವಿಷಧರವಾದಂತಹ ಒಂದು ಹಾವು, ದೊಡ್ಡ ಹಾವು, ಘಟಸರ್ಪ. ಆ ವಿಷಧರ ನಾಗ ಏನಿದೆ, ಆ ವಿಷಧರ ನಾಗವೆಂಬುವುದಕ್ಕೆ, ಹಾವಿಗೆ ಗಾರುಡ ಮಂತ್ರವಿಧ. ಗರುಡ ಮಂತ್ರ ಇದ್ದಂತೆ ದೇವರು. ಒಂದು ಗರುಡ ಮಂತ್ರವನ್ನು ಹಾಕಿಬಿಟ್ಟರೆ ಮುಗಿದೋಯ್ತು. ವಿಷ, ಎಂಥ ವಿಷವೂ ಇಳಿದು ಹೋಗುತ್ತೆ. ಎಂಥ ನಾಗವೂ ಹಾವು ಕಚ್ಚುವುದಿಲ್ಲ. ಕಚ್ಚಿದ ಹಾವಿನ ವಿಷ ಇಳಿದು ಹೋಗುತ್ತೆ. ಹಾಗಾಗಿ ವಿಷಧರ ನಾಗ, ಆ ವಿಷಧರವಾದಂತಹ ನಾಗಕ್ಕೆ ಗಾರುಡ ಮಂತ್ರವಿಧ, ಗರುಡ ಮಂತ್ರದಂತೆ ದೇವರಿದ್ದಾನೆ. ಇಲ್ಲಿ ವಿಧ ಅಂತ ಶಬ್ದವನ್ನು ಆಡಬಹುದು. ಗರುಡ ಮಂತ್ರವನ್ನು ತಿಳಿದವ ಅಂತರ್ಥ. ಸಂಸಾರವೆಂಬ ಸಾಗರ, ಸಂಸಾರ ಸಾಗರವೆಂಬ ವಿಷಧರ ಹಾವು, ಸರ್ಪ, ವಿಷಧರ ಸರ್ಪಕ್ಕೆ ಗರುಡ ಮಂತ್ರವನ್ನು ತಿಳಿದವ. ಗರುಡ ಮಂತ್ರವನ್ನು ತಿಳಿದವ ದೇವರಲ್ಲ, ತಿಳಿದವ ಸರಿಯೇ, ಮುಖ್ಯ ಅಲ್ಲ. ಗರುಡ ಮಂತ್ರದಂತೆ ಇದ್ದವ. ವಿಧ ಅಲ್ಪ ಪ್ರಾಣದಲ್ಲಿಟ್ಟರೆ ತಿಳಿದವ ಅಂತರ್ಥ. ವಿಧ ಎಂದರೆ ಆ ಧರ್ಮವುಳ್ಳವ, ಆ ಪ್ರಕಾರವುಳ್ಳವ ಅಂತರ್ಥ. ಅದರಂತಹ ಅಂತರ್ಥದಲ್ಲಿ ಬರ್ತದೆ. ಹಾಗಾಗಿ ಆ ಶಬ್ದವನ್ನು ಇಟ್ಟಿದ್ದಾರೆ. ಭವಾಬ್ಧಿ ವಿಷಧರ ನಾಗ ಗಾರುಡ ಮಂತ್ರವಿಧ. ಭವರೋಗ ವೈದ್ಯ, ಭವರೋಗಕ್ಕೆ ವೈದ್ಯನಾಗಿರುವಂತಹ ಭಗವಂತ ಎಂಥ ವೈದ್ಯ? ವಿಚಿತ್ರ ವೈದ್ಯ. ಎಲ್ಲ ವೈದ್ಯರ ಹತ್ರ ಹೋಗಿ ಯಾವ ವೈದ್ಯರೂ ಕೂಡ ನಿಮಗೆ ಸಿಹಿಯಾದ ಔಷಧಿ ಕೊಡುವುದಿಲ್ಲ, ಪೀಡೆ ಕೊಡ್ತಾರೆ. ತೊಂದರೆ ಆಗುತ್ತೆ, ಸಾಕಷ್ಟು ತೊಂದರೆ ಇದೆ. ಇಲ್ಲೇನು ತೊಂದರೆ ಇಲ್ಲ, ಆನಂದದಿಂದ ಮೋಕ್ಷಕ್ಕೆ ಹೋಗು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಬರು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಬರು. ಎರಡೂ ಆಗುವಂತಹ ಔಷಧಿ ಕೊಡುವ ವೈದ್ಯರು ಯಾರೂ ಜಗತ್ತಿನಲ್ಲಿ ಹುಟ್ಟಿಲ್ಲ. ಅಂಥ ಉತ್ತಮವಾದ ವೈದ್ಯ ದೇವರಾದ್ದರಿಂದ ಅವನಿಗೆ, ದೇವರಿಗೆ ಕರೆಯೋದೇನು? ಭವರೋಗ ವೈದ್ಯ ವಿಚಿತ್ರ. ಅಂದರೆ ಭವ ಎಂಬ ರೋಗಕ್ಕೆ ವಿಚಿತ್ರನಾದ ವೈದ್ಯ. ಇಂಥ ವೈದ್ಯ ಜಗತ್ತಿನಲ್ಲಿ ಮತ್ತೊಬ್ಬನಿಲ್ಲ. ಅಂಥ ಸ್ವಾಮಿ ನೀನು ರಕ್ಷಿಸು ನಮ್ಮ ನನವರತ.